ಕಳೆದ ಬಾರಿ ಸ್ವಲ್ಪ ಗೊಂದಲ ಆಯ್ತು. ರೈತರುಗಳು ಬಾಲಕೃಷ್ಣ ಅವರು ಕೆಲವೇ ರೈತರುಗಳು ಅಂತ ಹೇಳ್ಬಿಟ್ರು ಅಂತ ಹೇಳಿ ಈ ಮಾತಾಡಿದ್ರು. ಅದರಿಂದ ನಾವಿಲ್ಲಿ ಬಹಳಷ್ಟು ರೈತರಿದ್ದೀವಿ ಅಂತ ಹೇಳಿ ನಾನು ಕೆಲವೇ ರೈತರು ಅಂತ ಹೇಳಲಿಲ್ಲ. ದಯಮಾಡಿ ನಾನು ಏನಾರ ತಪ್ಪು ಮಾತಾಡಿದ್ರೆ ನಾನು ರೈತರಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ನಾನು ಕೆಲವೇ ರೈತರು ಅಂತ ಏನು ಹೇಳಲಿಲ್ಲ. ಅಲ್ಲಿರ್ತಕ್ಕಂಥ ರೈತರ ಮುಖಂಡರುಗಳನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳಿರ್ತಕ್ಕಂಥ ವಿಚಾರನ ನಮ್ಗೆ ಆಗದೆ ಇರ್ತಕ್ಕಂಥವ್ರು ಕೆಲವೇ ರೈತರುಗಳು ಅಲ್ಲಿ ಧರಣಿ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ ಅಲ್ಲಿ ಬಿಂಬಿಸಿ ಅವರು ಪಾಪ ನನ್ನ ಮೇಲೆ ಆಕ್ರೋಶ ವ್ಯಕ್ತರಾಗಿದ್ರು. ಯಾರು ರೈತರಿಗೆ ಆ ಥರ ತಪ್ಪು ಮಾಹಿತಿ ಹೋಗಿದ್ರು ದಯಮಾಡಿ ಕ್ಷಮೆಯನ್ನ ಯಾಚಿಸ್ತೀನಿ. ಮತ್ತೆ ರೈತರುಗಳೂ ಕೂಡ ಇಲ್ಲಿ ನಾವ್ಯಾರು ಕೂಡ ಇಲ್ಲಿ ವೈಯಕ್ತಿಕವಾಗಿ ಇದನ್ನ ಏನೋ ಬಹಳ ಜಿದ್ದಿಂದ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಇದು ಬಹಳ ದಿವಸಗಳಿಂದ ನೆನೆಗುದಿಗೆ ಬಿದ್ದಂತ ಕಾರ್ಯವನ್ನ ಈಗ ಅನುಷ್ಠಾನ ಮಾಡ್ತಾ ಇದೀವಿ ಅಷ್ಟೇನೆ. ಬಹಳ ಜಿದ್ದಿಂದ ರೈತರಿಗೇನೋ ನಾವು ಅವ್ರ ಮೇಲೆ ಸವಾರಿ ಮಾಡಬೇಕು ಇಲ್ಲ ಅವ್ರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಲ್ಲ. ದಯಮಾಡಿ ಆ ಥರ ಏನಾರ ರೈತರುಗಳ ಮನಸ್ಸಿಗೆ ನೋವಾಗಿದ್ರೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನ ಯಾಚಿಸಿ ನಾನು ರೈತರಿಗೆ ಒಂದು ಮನವಿಯನ್ನ ಮಾಡ್ತೇನೆ. ಇಲ್ಲಿ ಯಾರು ಕೂಡ ಮಧ್ಯವರ್ತಿಗಳು ಇಲ್ಲ. GBDAನಲ್ಲಿ ರೈತರ ಮಧ್ಯವರ್ತಿಗಳು ಯಾರು ಇಲ್ಲ. ಏನಾದ್ರೂ ಕೂಡ ನೇರವಾಗಿ ಸಹಾಯವಾಣಿ ನಂಬರ್ ಸಂಖ್ಯೆ ಕೂಡ ಇದೆ ಇಲ್ಲಿ 7251 981192 7251 981192 ಇದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ. ನೇರವಾಗಿ ಅಧಿಕಾರಿಗಳೇ ಅವ್ರಿಗೆ ಸ್ಪಂದಿಸ್ತಾರೆ. ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿರ್ಬೋದು ಮತ್ತೆ ಸದಸ್ಯರಿರ್ಬೋದು ಮತ್ತೆ ಅಧಿಕಾರಿಗಳು ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಏನೋ ಕಮಿಷನ್ ಇಟ್ಕೊಂಡು ಮಾಡ್ತಕ್ಕಂಥ ವ್ಯವಹಾರ ಇಲ್ಲಿ GBDAನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ರೈತರುಗಳಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಏನಾದ್ರು ಸಮಸ್ಯೆ ಇದ್ರೆ ನೇರವಾಗಿ ಮಾತಾಡ್ಬೋದು. ತಿಂಗಳಿಗೆ ಒಂದ್ಸರಿ ನಾವೆಲ್ಲ ಸೇರ್ಬೇಕು ಅಂತ AC ಅವ್ರು ಇರ್ಬೋದು, ನಮ್ಮ ಮಾರುತಿ ಪ್ರಸನ್ನ ಅವ್ರು ಇರ್ಬೋದು, ನಾವೆಲ್ಲ ಸೇರಿ ರೈತರುಗಳು ನಿರಂತರವಾಗಿ ಅರ್ಜಿ ಕೊಡ್ತಕ್ಕಂಥ ಪ್ರಕ್ರಿಯೆ ಮಾಡ್ಬೋದು. GBDAನಲ್ಲಿ ಅರ್ಜಿ ಕೊಡ್ಬೋದು. ಅವ್ರಿಗೇನೋ ಸಮಸ್ಯೆ ಇದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ರೈತರುಗಳು ಯಾರು ಅರ್ಜಿ ಕೊಟ್ಟವ್ರೆ ಅವ್ರನ್ನ ಇಲ್ಲೇ GBDA ಕಚೇರಿಗೆ ಕರೆಸಿ ನೇರವಾಗಿ ಅವ್ರದ್ದೇನು ಸಮಸ್ಯೆ ಇದೆ ನೇರವಾಗಿ ಸಂವಾದ ಮಾಡ್ತೀವಿ. ನಿಮ್ದು ಮಾಹಿತಿ ಸರಿ ಇದೆಯಾ ಇಲ್ವಾ, ಸರಿ ಇದ್ರೆ ನಾವು ಮಾಡ್ಕೊಡ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಮಾಹಿತಿ ತಿದ್ದುಪಡಿ ಮಾಡ್ತಕ್ಕಂಥದ್ದು. ಯಾರು ಕೂಡ ಹೋಗಲ್ಲಿ ನಿಂತ್ಕೊಂಡು ಗೇಟಲ್ಲಿ ನಿಂತ್ಕೊಂಡು AC ಆಫೀಸಲ್ಲೋ ತಾಲೂಕು ಕಚೇರಿಯಲ್ಲಿ ನಿಂತ್ಕೊಂಡು ಅಲಿತಕ್ಕಂಥ ಅವಶ್ಯಕತೆ ರೈತರಿಗಿಲ್ಲ. ದಯಮಾಡಿ ರೈತರು ಇಲ್ಲಿ ಬಂದು GBDAನಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಅದು ಎಂಟ್ರಿ ಆಗ್ತದೆ. ಆ ಎಂಟ್ರಿ ಆಗಿರ್ತಕ್ಕಂಥದ್ದು ಸಂಬಂಧಪಟ್ಟಂತ ಅಧಿಕಾರಿಗೆ ಹೋಯ್ತದೆ. ಆ ಸಂಬಂಧಪಟ್ಟಂತ ಅಧಿಕಾರಿ ಅದ್ರ ಬಗ್ಗೆ ಮಾಹಿತಿ ತಗೊಂಡ್ಬರ್ತಾರೆ. ನಾವು ಒಂದ್ ದಿವಸ ನಿಗದಿ ಮಾಡಿ ಆ ರೈತರನ್ನ ಇಲ್ಲೇ ಕರೆಸ್ತೀವಿ. AC ಅವ್ರು ಇರ್ತಾರೆ, ನಾನು ಇರ್ತೀನಿ, ತಹಶೀಲ್ದಾರ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಮತ್ತೆ ನಮ್ಮ ಮಾರುತಿ ಪ್ರಸನ್ನ ಅವ್ರು ಇರ್ತಾರೆ. ನಮ್ಮೆಲ್ಲರ ಮುಂದೆನೂ ಕೂಡ ರೈತರ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ. ನೀವು ಹೋಗಿ ಟೇಬಲ್ ಟು ಟೇಬಲ್ ಕ್ಲರ್ಕು, ಕೇಸ್ ವರ್ಕರು, ತಹಶೀಲ್ದಾರು ಆತರ ಹೋಗುವಂತ ಪರಿಸ್ಥಿತಿ ಇಲ್ಲ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು GBDAನಲ್ಲೇ ಒಂದು ವಿಂಗ್ ಇದೆ. ಅಲ್ಲಿ ಅವ್ರ ಅರ್ಜಿಗಳನ್ನ ಕೊಟ್ರೆ ಅದನ್ನ ಕೂಡಲೇ ಅವ್ರ ಫೋನ್ ನಂಬರ್ ಕೊಟ್ರೆ ಆ ಸಮಯಕ್ಕೆ ಅದನ್ನೆಲ್ಲ ಅಟೆಂಡ್ ಮಾಡಿ ಅದನ್ನ ಅವ್ರನ್ನ ರೈತರನ್ನ ಕರ್ಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ದಯಮಾಡಿ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಒಂದು. ಎರಡನೇದೇನು ಅಂತಂದ್ರೆ ನಾವೀಗ ಈ ಯುವಕರಿಗೆ ಒಂದು ಯುವಕ ಮತ್ತೆ ಯುವತಿಯರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತಾ ಇದೀವಿ. ಅಂದ್ರೆ ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು. ಕೌಶಲ್ಯ ಮತ್ತು ಉದ್ಯೋಗ ಕೇಂದ್ರ. ಕೌಶಲ್ಯ ಮತ್ತು ಉದ್ಯೋಗ ಕೇಂದ್ರ ಅಂದ್ರೆ ಈಗಾಗಲೇ ಜಾಗ ಗುರುತಿಸಿದೀವಿ. ಈಗ ಅದನ್ನು ಪ್ರಾರಂಭ ಮಾಡ್ತಿದೀವಿ. ನಾವು ಅವ್ರಿಗೆ ಅವರ ಎಜುಕೇಶನ್ ತಕ್ಕಂತೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತೀವಿ. ಮತ್ತೆ ಈ ವ್ಯಾಪ್ತಿನಲ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದ್ರೆ ಖಂಡಿತ ಅಲ್ಲಿ ಅಪಾಯಿಂಟ್ ಕೂಡ ಮಾಡಿಸ್ತಕ್ಕಂಥ ಕೆಲಸನ GBDAನೇ ಮಾಡ್ತದೆ. GBDAನೇ ಅದ್ರ ಜವಾಬ್ದಾರಿ. ಯಾರು ಯುವಕರಿಗೆ ಯುವತಿಯರಿಗೆ ಅವರ ಏನು ಎಜುಕೇಶನ್ ತಕ್ಕಂತೆ ಅವ್ರ ಏನಾರ ಕೌಶಲ್ಯ ತರಬೇತಿಯನ್ನ ಕೊಟ್ಟು ಅವ್ರನ್ನ ಅಲ್ಲೇ GBDAನಲ್ಲೇ ಅಥವಾ ಇನ್ನೂ ಹೆಚ್ಚುಗಾರಿಕೆ ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಅವಕಾಶ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಜೋಗುರ್ದೊಡ್ಡಿನಲ್ಲಿ ಒಂದು ನಿರ್ಮಿತಿ ಕೇಂದ್ರದ ಒಂದು ಜಾಗ ಇದೆ. ಅಲ್ಲೇ ನಾವು ತರಬೇತಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲರೂ ಕೂಡ ಕೌಶಲ್ಯ ತರಬೇತಿಯನ್ನ ಕೊಡಬೇಕು ಅಂತ ಹೇಳಿ, ಮತ್ತೆ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಈಗ ನಮ್ಮಲ್ಲಿ ಈ ಶ್ರೀಶಕ್ತಿ ಗುಂಪುಗಳವಲ್ಲ, ಸ್ವಸಹಾಯ ಸಂಘಗಳು, ಈ ಹೆಣ್ಮಕ್ಳು ಈ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸ್ವಸಹಾಯ ಸಂಘಗಳ ಹೆಣ್ಮಕ್ಳುಗಳಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಈಗ ಇಂಡಸ್ಟ್ರೀಸ್ ನಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತಾರೆ. ಒಂದು ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಮತ್ತೊಂದು ಇರ್ಬೋದು. ಆ ಇಂಡಸ್ಟ್ರೀಸ್ ನಲ್ಲಿ ಪರ್ಚೇಸ್ ಮಾಡ್ತಾರೆ. ಸಾಂಬಾರ್ ಪೌಡರ್ ಇರ್ಬೋದು, ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ. ಇಲ್ಲಿ ನಮ್ಮಿರ್ತಕ್ಕಂಥ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ಮಾಡ್ಬೇಕು ಅಂತ. ಅಂದ್ರೆ ಹೈಜಿನಿಕ್ ಆಗಿ ಮಾಡ್ಬೇಕು. ಅವ್ರು ಏನು ಇಂಡಸ್ಟ್ರೀಸ್ನವರು ಅವ್ರು ಯಾವ ರೀತಿ ಕೇಳ್ತಾರೆ, ಯಾವ ತರ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳ್ತಾರೆ, ಅದನ್ನ ಎಲ್ಲ ಹೊರಗಡೆ ತಗೊಳ್ಳೋದ್ ಬದಲು ನಾವೆಲ್ಲ DC ಅವರು, ಜಿಲ್ಲಾಧಿಕಾರಿಗಳು, ಮತ್ತೆ GBDA ಅಧ್ಯಕ್ಷರು ಮತ್ತೆ ಎಲ್ಲರೂ ಕೂತ್ ಮಾತಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ನಮ್ಮ ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳಿಗೆ ಇದರಿಂದ ಅನುಕೂಲ ಆಗ್ಬೇಕು. ಇದನ್ನು ಕೂಡ ನಾವು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಅವರು ಹಪ್ಪಳ ಮಾಡ್ತಕ್ಕಂಥದ್ದು, ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಸಾಂಬಾರ್ ಪುಡಿ ಮಾಡ್ತಕ್ಕಂಥದ್ದು, ಇಂಥದ್ನು ಕೂಡ ಅವ್ರ ಪರ್ಚೇಸ್ ಅಲ್ಲಿ ಅಂದ್ರೆ ಅದು
ನಾನು ಹೇಳ್ದಂಗೆ ಸ್ವಲ್ಪ ಉತ್ತಮ ಮಟ್ಟದಾಗಬೇಕು. ಯಾಕಂದ್ರೆ ನೀವು ಇಂಡಸ್ಟ್ರೀಸ್ನವ್ರು ಗೊತ್ತಲ್ಲ, ಅವ್ರು ಒಳ್ಳೆ ಗುಣಮಟ್ಟದ ಕೊಟ್ಟರೆ ಒಳ್ಳೆ ರೇಟ್ ಕೊಡ್ತಾರೆ. ಅವರು ಗುಣಮಟ್ಟದ ಪದಾರ್ಥಗಳನ್ನ ಅವರು ಮಾಡ್ತಕ್ಕಂಥ ರೀತಿಯಲ್ಲಿ, ಹೈಜೆನಿಕ್ ಆಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ನಾವೀಗ ಅದನ್ನು ಪ್ರಾರಂಭ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳಲ್ಲಿ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ. ಅವರು ಒಂದು ಮೀಟಿಂಗ್ ಮಾಡಿ ಅದನ್ನು ಕೂಡ ಮಾಡೋಣ ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲ ರೀತಿಯ ಅನುಕೂಲಗಳನ್ನ ನಾವು ಮಾಡ್ತಾ ಇದ್ದೀವಿ. ಹೇಮಾವತಿ ಟ್ರಯಲ್ ರನ್ ಶುರು ಆಗಿದೆ. ಇದರ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು. ಕಳೆದ ಬಾರಿ ನಾನು ಜನತಾದಳದಲ್ಲಿದ್ದಾಗ ಇದೇ ಸಿದ್ದರಾಮಣ್ಣವರು, ಇದೇ ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ ಅವರು, ಡಿ.ಕೆ. ಸುರೇಶ್ ಅವರು, ಎಚ್.ಎಂ. ರೇವಣ್ಣ ಅವರು ವೇದಿಕೆ ಮೇಲೆ ಇದ್ರು. ಅವಾಗೇ ನಾನು ಹೇಳಿದ್ದೆ, ನೀವೇನಾದ್ರೂ ನೀರು ಬಿಡದೆ ಹೋದ್ರೆ ಜನ ನಿಮಗೆ ನೀರು ಬಿಡ್ತಾರೆ ಅಂತ. ಈಗ ನೀರು ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಜನ ಈಗ ಕಾಂಗ್ರೆಸ್ ಪರವಾಗಿ ನಿಲ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಿದ್ದಾರೆ. ಶ್ರೀರಂಗೇತ ನೀರಾವರಿ ಯೋಜನೆ ಕೆರೆಗಳು ತುಂಬಿಸ್ತಕ್ಕಂಥದ್ದು, 63 ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಲಿಂಕ್ ಕೆನಾಲ್ ಆಮೇಲೆ ಬರ್ತಕ್ಕಂಥ ವಿಚಾರ. ಈಗ ಇರ್ತಕ್ಕಂಥ ನೀರಿನಲ್ಲಿ ತುಂಬಿಸ್ತಾ ಇರ್ತಕ್ಕಂಥದ್ದು. ಆಮೇಲೆ ಇದು ಸಾಧಕ ಬಾಧಕ ನೋಡ್ಕೊಂಡು ಲಿಂಕ್ ಕೆನಾಲ್ ಅನ್ನು ಕೂಡ ನಾವು ಅನುಷ್ಠಾನ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇರ್ತವೆ ರೀ, ನೀರು ಸುಲಭ ಬಿಟ್ಬಿಡ್ತಾರೇನ್ರಿ? ಹಾಸನದವ್ರು ಎಷ್ಟು ತಡೆ ಮಾಡಿದ್ರಿ ಅವಾಗ. ಇವತ್ತು ಹಾಸನದವ್ರಿಗೆ ಸಮಾಧಾನ ಇಲ್ಲ, ನಮ್ಮ ಅಂಗಡಿಗೆ ನೀರು ಬರ್ತಾರೆ. ಅವಾಗ ಹಿಂದೆ ಕುಮಾರಸ್ವಾಮಿ ಅವರು, ಒಂದ್ ನಿಮಿಷ, ಹಿಂದೆ ನಾನೊಂದ್ಸರಿ ನಾನು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಅಂತಕ್ಕಂಥ ಒಬ್ರು ಸೆಕ್ರೆಟರಿ ಇದ್ರು. ನೀರಾವರಿ ಇಲಾಖೆಗೆ ನೀರಾವರಿ ಅಂತಕ್ಕಂಥ ಸೆಕ್ರೆಟರಿ ಇದ್ರು. ಅವ್ರನ್ನ ನಾವು ಮೀಟಿಂಗ್ ಕರೆಸಿ ದೇವೇಗೌಡರ ಹತ್ರ, ಕುಮಾರಸ್ವಾಮಿ ಅವ್ರ ಹತ್ರ ಕರೆಸಿದಾಗ ಅಲ್ಲಿ ನೀರಾವರಿ ಅಂತಕ್ಕಂಥ ಆ ಸೆಕ್ರೆಟರಿ ಏನ್ ಹೇಳಿಕೆ ಕೊಟ್ಟರು ಅಂದ್ರೆ, ಯಾವುದೇ ಕಾರಣಕ್ಕೆ ಹೇಮಾವತಿ ನೀರು ಮಾಗಡಿಗೆ ಬರಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಅಂದ್ರು. ನನ್ನ ಜೊತೆಗೆ ಕುಣಗುಲ್ ಶಾಸಕರು, ಅವತ್ತಿನ ಶಾಸಕರಾದಂಥ ನಿಂಗಯ್ಯನವರು ಇದ್ರು. ನಿಂಗಪ್ಪನವರು ನಾನಿಬ್ರು ಸೇರಿಸಿ ಆ ಸಭೆ ಕರೆಸಿದ್ದು. ನಿಂಗಪ್ಪನವ್ರಿಗೂ ಹೇಳ್ಬಿಟ್ರು ಬರಲ್ಲ ಅಂತ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಅವ್ರು ಸುರೇಶ್ ಗೌಡ್ರು ನೀರು ಬಿಡಿಸಿದ್ರು. ನಿಂಗಪ್ಪನವ್ರಿಗೆ ಏನ್ ಹೇಳಿದ್ರು ನೀರು ಬರಲ್ಲ ಅಂತ, ಅದೇ ನೀರನ್ನ ಬಿಡಿಸಿದ್ರು. ಕುಮಾರಸ್ವಾಮಿ ಏನ್ ನೀರು ಬಿಡಿಸಲ್ಲ ಆಗಲ್ಲ ಅಂತ ಹೇಳ್ತಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಈಗ ನೀರು ಬಂದಿಲ್ವಾ? ನಾನೊಂದು ಇದಕ್ಕೆ ಕರ್ಕೊಂಡೋಗಿದ್ದೆ ಕಾರ್ಯಕ್ರಮಕ್ಕೆ, ಕುಮಾರಸ್ವಾಮಿ ಅವ್ರನ್ನ ನಾನೊಂದು ಶ್ರೀಗಿರಿಪುರ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದೆ. ಅಲ್ಲಿ ದೇವಸ್ಥಾನದ ಉದ್ಘಾಟನೆ ಇತ್ತು. ಅಲ್ಲಿ ಈ ವಿಸ್ತಾರ ಪ್ರಸ್ತಾಪ ಆಯ್ತು. ಇದು ಹೇಮಾವತಿ ನೀರು ತರಬೇಕು ಅಂತ ಅಂದಾಗ ಅದೊಂದು ಬೋಗಸ್ ಸ್ಕೀಮು ಅಂದ್ರು ಕುಮಾರಸ್ವಾಮಿ ಅವರು. ಇದು ಬೋಗಸ್ ಸ್ಕೀಮು, ಬರೀ ಪೈಪ್ಗೋಸ್ಕರ ದುಡ್ಡು ಹೊಡೆಯೋಸ್ಕರ ಮಾಡ್ಕೊಂಡವ್ರೆ, ಯಾವ್ದೇ ಕಾರಣಕ್ಕೆ ನೀರು ಬಲ್ಲ ಅಂತ ಅಂದ್ರು ಅವತ್ತು ಕುಮಾರಸ್ವಾಮಿ ಅವರು. ಆಮೇಲೆ ದೇವೇಗೌಡರು ಒಂದ್ಸರಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರು ತೇರ್ಗೆ. ಅವತ್ತು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಏನ್ ಸ್ವಾಮಿ ಹೇಮಾವತಿ ಅಂತಂದ್ರೆ, ಹೇಮಾವತಿ ಯಾವುದೇ ಕಾರಣಕ್ಕೂ ಮಾಗಡಿಗೆ ಬರಲ್ಲ ಅಂದ್ರು ದೇವೇಗೌಡರು. ಇದು ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರ, ಡಿ.ಕೆ. ಸುರೇಶ್ ಅವರ ಇಚ್ಛಾಶಕ್ತಿಯ ಪ್ರದರ್ಶನ. ಬರೀ ಮಾಗಡಿ ಕ್ಷೇತ್ರಕ್ಕಲ್ಲ, ಇಡೀ ಜಿಲ್ಲೆಗೆ ನೀರಾವರಿ ಮಾಡ್ತಾವ್ರೆ. ಬರೀ ಮಾಗಡಿ ಕ್ಷೇತ್ರಕ್ಕೆ ಒಂದಕ್ಕೆ ಮಾಡ್ತಾ ಇಲ್ಲ ನೀರಾವರಿನ, ಇಡೀ ಜಿಲ್ಲೆಗೆ ಮಾಡ್ತಾವ್ರೆ. ಪಾಪ ಇನ್ನೂ ನಮ್ಮ ಜನ ದೇವೇಗೌಡರನ್ನ, ಕುಮಾರಸ್ವಾಮಿನ ನಂಬ್ಕೊಂಡು ಕೂತ್ಕೊಂಡ್ರೆ ನಾವ್ ಇನ್ನೇನು ಮಾಡಕ್ಕಾಗಲ್ಲ. ನಿನ್ನೆ ಒಂದು ಇದನ್ನ ನೋಡಿದೆ, ಕಾಲಿಂಗ್ ಅಟೆನ್ಷನ್. ಇದರಲ್ಲಿ 100 ಎಕರೆ ಜಾಗ ಕೊಡಿ ನಮಗೆ, ಇದರಲ್ಲಿ ಮಂಡ್ಯದಲ್ಲಿ ನಾವು ಬೃಹತ್ ಕೈಗಾರಿಕೆ ಮಾಡ್ತೀವಿ ಅಂತೇಳಿ. ಕುಮಾರಸ್ವಾಮಿ ಅವ್ರು ಮನ್ಸು ಮಾಡಿದ್ರೆ ಅವ್ರ ಸ್ವಂತ ದುಡ್ಡಲ್ಲೇ 100 ಎಕರೆ ತಗೊಂಡ್ ಮಾಡ್ಕೊಡ್ಬೋದು. ಅವ್ರು ಋಣ ತೀರ್ಸಕ್ಕಾಗಲ್ಲ, ರೈತರ ಜನ ಓಟಾಕವ್ರಲ್ಲ. ಆ ಋಣ ತೀರ್ಸ್ಬೇಕು ಅಂತಂದ್ರೆ 100 ಎಕರೆ ಪರ್ಚೇಸ್ ಮಾಡಿ ಸ್ವಂತ. ಅಲ್ಲಿ ಏನ್ ನನಗೆ ಗೊತ್ತಿರಂಗ ಒಂದು 15 ಲಕ್ಷ 20 ಲಕ್ಷಕ್ಕೆಲ್ಲ 1 ಎಕರೆ ಸಿಗ್ತದೆ. 100 ಎಕರೆಗೆ ಏನು ಇದಾಗಲ್ಲ. ನಾವು ಅವ್ರು ಮಾಡ್ತೀವಿ ಅಂತ ಏನಾರ ಮಾತು ಕೊಟ್ರೆ ನಾವೆಲ್ಲ ರೈತರು, ನಾವೆಲ್ಲ ಭಿಕ್ಷೆ ಎತ್ಬಿಟ್ಟು ನಾವೇ 100 ಎಕರೆ ಜಾಗನ ಪರ್ಚೇಸ್ ಮಾಡ್ಕೊಡ್ತೀವಿ ಕುಮಾರಸ್ವಾಮಿ ಅವ್ರಿಗೆ. ಬರೀ ಈ ತರ ಡೌ ರಾಜಕಾರಣ, ಸುಳ್ಳೇಳೋ ರಾಜಕಾರಣ ಇವೆಲ್ಲ ಬಿಡ್ಬೇಕು. ಅವ್ರು ಎಷ್ಟು ವರ್ಷ ಇದ್ರು ಈ ಜಿಲ್ಲೆನಲ್ಲಿ? ಎಷ್ಟು ವರ್ಷ ಇದ್ರು? ಏನಾಯ್ತು, ಏನಾಗಿದೆ? ಇದ್ರ ಬಗ್ಗೆ ಚರ್ಚೆ ಬರ್ಬೋದು. ದಳದವರು ಪ್ರಮುಖರು ನಾವು ಚರ್ಚೆ ಮಾಡ್ತೀವಿ. ನಮ್ಗೆ ಅಲ್ಲಿ ಸಾಕಾಗಿ ಯಾವ ಕುಮಾರಸ್ವಾಮಿ ನೀರ್ ಬರಲ್ಲ, ಇದು ಬೋಗಸ್ ಅಂದಂತ ಆ ಯೋಜನೆ ಇವತ್ತು ನೀರ್ ಬರ್ತಾ ಇದೆ ಮಾಗಡಿಗೆ. ಕುಮಾರಸ್ವಾಮಿ ಬೋಗಸ್ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದವರನ್ನೇ ಪ್ರಿಂಟ್ ಮಾಡಿದ್ದೀರ ಅದರಲ್ಲಿ, ಪತ್ರಿಕೆನಲ್ಲಿ. ಅಂದ್ರೆ ಇಚ್ಛಾಶಕ್ತಿ ಪ್ರದರ್ಶನ ಆಗ್ಬೇಕು. ಒಬ್ಬ ರಾಜಕಾರಣಿಗೆ ಏನಾದ್ರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಇಂದ. ಇವತ್ತು ನನ್ನ ಕ್ಷೇತ್ರದಲ್ಲೇನೆ 3 ಮೂಲಗಳಿಂದ ನೀರನ್ನ ತಗೋಂತ ವ್ಯವಸ್ಥೆ ಆಗ್ತಾ ಇದೆ. ಎತ್ತಿನಹೊಳೆಯಿಂದನೂ ಈಗಾಗಲೇ ನಾವು ಕಾರ್ಯ ಶುರು ಮಾಡಿದೀವಿ. ಈ ಕಡೆ ಈ ಸತ್ಯಗಾಲದಿಂದ ಬರ್ತಕ್ಕಂಥ ವೈಜಿಗುಡ್ದಿಂದನೂ ಶುರು ಮಾಡಿದೀವಿ. ಈಗ ಶ್ರೀರಂಗದಿಂದನೂ ನಮ್ಗೆ ನೀರು ಬರ್ತದೆ. ದಯಮಾಡಿ ರೈತರುಗಳು, ನಿಜವಾದ ರೈತರು ಮಣ್ಣಿನ ಮಕ್ಕಳಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾರಿಗೆ ಬೆಂಬಲಿಸಿದ್ರೆ ನಮ್ಗೆ ಅನುಕೂಲ ಆಯ್ತದೆ ಈ ಜಿಲ್ಲೆಗೆ ಅಂತೇಳಿ ಆಲೋಚನೆ ಮಾಡ್ಬೇಕು. ಬರೀ ಬುಲ್ಡೆ ಹೊಡಿಯೋರ್ಗೆ, ಕಣ್ಣೀರ್ ಸುರ್ಸೋರ್ಗೆ, ಕತೆ ಹೇಳೋರ್ಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ ಜಿಲ್ಲೆ ಇವತ್ತು ಅಧೋಗತಿಗೆ ಈ ಸ್ಥಿತಿಲಿ ಐತೆ ಅಂತಂದ್ರೆ ಅದಕ್ಕೆ ನೇರವಾಗಿ ಕುಮಾರಸ್ವಾಮಿ ಅವರೇ ಕಾರಣ.
3 ಜನ ಜನತಾದಳದವ್ರನ್ನ ಗೆಲ್ಸೋರು ಇಲ್ಲಿ, ಕಾಂಗ್ರೆಸ್ನ ಗೆಲ್ಸ್ತಾನೆ ಇರ್ಲಿಲ್ಲ. ಏನಾಯ್ತು ಅದ್ರ ಪ್ರತಿಫಲ? ನಮ್ಮ ಜನ ಇನ್ ಮುಂದೆನಾರು ಅರ್ಥ ಮಾಡ್ಕೋಬೇಕು ಅಂತ ಮನವಿ ಮಾಡ್ತೀನಿ. ನಮಗೆ ಕಣ್ಣೀರಾಗ್ಲಿ ಅಥವಾ ಬೇರೆ ಜಾತಿ ವ್ಯಾಮೋಹ ಆಗ್ಲಿ ನಮಗೆ ಬೇಕಾಗಿಲ್ಲ. ನಮ್ಮ ಜನಗಳ ಅಭಿವೃದ್ಧಿ ಬೇಕು, ನಮ್ಮ ಜನಗಳಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ರಾಜಕಾರಣಿಗಳು ಬೇಕು. ಇದನ್ನ ಬಿಡಬೇಕು ಈ ಮುಂದಿನ ದಿವಸದಲ್ಲಾದ್ರೂ ನಮ್ಮ ಜನಗಳು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ. ಇವತ್ತೇನಾರ ಡಿ ಕೆ ಸುರೇಶ್ ಅವರು MP ಆಗಿದ್ದಿದ್ರೆ ಇವತ್ತು ಅದ್ರ ಕಥೆನೇ ಬೇರೆ ಇರ್ತಿತ್ತು. ಅಲ್ಲೂ ಮೋಸ ಮಾಡಿದ್ರು ನಮ್ಮ ಜನ. ಆದ್ರೂ ಡಿ ಕೆ ಸುರೇಶ್ ಅವರು ಸುಮ್ಮನೆ ಕೂತಿಲ್ಲ. ಏನೇನು ಯಾವ ತಾಲೂಕಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಈಡೇರಿಸ್ತೀನಿ ಅಂತೇಳಿ ಎಲ್ಲ ಕಡೆ ಮಾಡ್ತಾವ್ರ ಕೆಲಸನ. ದಯಮಾಡಿ ನಮ್ಮ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ನಮಸ್ಕಾರ. ಥ್ಯಾಂಕ್ ಯು.